ಸರ್ ಮುಂದೆ ಬಂದ್ಬಿಡಿ ಸರ್, ಮುಂದೆ respected dignitaries on the dais and also respected dignitaries not on the dais but on the Shamiana. Ladies and gentlemen and my lovable dear children, students, good afternoon to all of you. ನಾನು ಮೈಸೂರಿನವನೇ. 1968ರಿಂದ ಪರದೇಶಿ ಆಗ್ಬಿಟ್ಟೆ. 34 ವರ್ಷ ಕೇರಳದ ರಾಜಧಾನಿಯಾದ ತಿರುವನಂತಪುರದಲ್ಲಿದ್ದಂತೆ ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ನಲ್ಲಿ. ಆದ್ದರಿಂದ ನನ್ನ ಕನ್ನಡ ಸ್ವಲ್ಪ ಅಷ್ಟು ಮಟ್ಟಿಗೆ, ಸೊ ದಯವಿಟ್ಟು ಕ್ಷಮಿಸಬೇಕು. ನಾನು ಟ್ರಿವಾಂಡ್ರಮ್ನಲ್ಲಿ ಇರಬೇಕಾದ್ರೆ ಭಗವಂತನ ಆಶೀರ್ವಾದನೋ ಏನೋ, ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರ ಕೈ ಕೆಳಗಡೆ 7 ವರ್ಷ ಸರ್ವಿಸ್ ಮಾಡುವಂತ ಭಾಗ್ಯ ಸಿಕ್ಕಿತ್ತು. ಅದು ಯಾಕೆ ಕೇಳಕ್ ಬಂದೆ ಅಂದ್ರೆ, ಕಲಾಂ ಸಾಹೇಬ್ರು ಯಾವಾಗಲೂ ಹೇಳೋರು, ಒಬ್ಬ ಸೈಂಟಿಸ್ಟ್ ಇಂಜಿನಿಯರ್ ಮಾತು ಕಮ್ಮಿ ಮಾಡಬೇಕು, ಕೆಲಸ ಜಾಸ್ತಿ ಮಾಡಬೇಕು ಅಂತ. ಅದರಿಂದ ನಾವು ಸ್ವಲ್ಪ ಕಮ್ಮಿ ಮಾತಾಡ್ತೀವಿ, ಜಾಸ್ತಿ ಮಾತಾಡೋದು. ಹೌವರ್ ಎಷ್ಟು ರೂಪಾಯಿ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಒಂದು 2 ಗಂಟೆ ಕಾಲ ಟೆಕ್ನಿಕಲ್ ಸೈಂಟಿಫಿಕ್ ಮೇಲೆ ನಾನು ಲೆಕ್ಚರ್ ಕೊಡ್ತಾ ಇದ್ದೀನಿ, ರಾಕೆಟ್ ಸ್ಯಾಟಲೈಟ್ ಬಗ್ಗೆ. ಆದ್ರಿಂದ ಈಗ ನಾನು ಮಾತಾಡೋದು ಜನರಲ್ ಸಬ್ಜೆಕ್ಟ್. ಇಲ್ಲಿ ಯಾವುದು ಸೈನ್ಸ್ ಮೇಲೆ ಹತ್ತಿದ್ದೇನೆ ಇರೋದಿಲ್ಲ, ಜನರಲ್ ಸಬ್ಜೆಕ್ಟ್. ಯಾವುದಪ್ಪ ಜನರಲ್ ಸಬ್ಜೆಕ್ಟ್? ಈಗ ರೀಸೆಂಟ್ ಆಗಿ ಜಸ್ಟ್ about 3 months ಬ್ಯಾಕ್, August 15 ಫ್ರೀಡಮ್ ನೀವೆಲ್ಲ ಮಾಡಿದ್ರು. ನಮಗೆ ಗೊತ್ತು, ಈ ಫ್ರೀಡಮ್ ಫೈಟರ್ಸ್ಗೋಸ್ಕರ ಹಲವಾರು ಜನ ಹೆಸರುಗಳನ್ನು ಗೊತ್ತಿರಬಹುದು. ಅವರು ಯಾವ ರೀತಿ ತಮ್ಮ ಆತ್ಮಾರ್ಪಣೆ ಮಾಡಿಕೊಂಡು ದೇಶಕ್ಕೆ ಇದು ಮಾಡಿದ್ರು, ದಟ್ಸ್ ಎ ಡಿಫರೆಂಟ್ ಥಿಂಗ್. ಇಟ್ಸ್ ನೋ ಡೌಟ್, ಇಟ್ಸ್ ಇಂಪಾರ್ಟೆಂಟ್. ಅದಲ್ಲದೆ ಸಾವಿರಾರು ಜನ ಕೂಡ ಅವರು ಕೂಡ ಅರ್ಪಣೆ ಮಾಡ್ಕೊಂಡ್ರು. ಅವ್ರು ಯಾರು ಅಂತ ನಮಗೆ ಗೊತ್ತೇ ಇಲ್ಲ. ನಮ್ಗೆ ಗೊತ್ತಿರೋ ಫ್ಯೂ ಲೀಡರ್ಸ್ ಮಾತ್ರ ಅವತ್ತಿನ ದಿನ ಹಾರ ಹಾಕ್ತೀವಿ, ಚಪ್ಪಾಳೆ ಹೊಡಿತೀವಿ, ನಮಸ್ಕಾರ ಮಾಡ್ತೀವಿ, ಅದೆಲ್ಲ. ವಾಟ್ ಅಬೌಟ್ ದೋಸ್ ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಅನ್ಸಂಗ್ ಹೀರೋಸ್? ಅವ್ರು ಯಾರು ಗೊತ್ತು? ಅವ್ರು ಯಾರು ಅಂತ ಕೂಡ ಗೊತ್ತಿಲ್ಲ. ನಾನು ಕಪಲ್ ಆಫ್ ಇಯರ್ಸ್ ಬ್ಯಾಕ್ ಅಮೃತ್ಸರ್ ಹೋಗಿದ್ದೆ, ಜಲಿಯಾನ್ವಾಲಾ ಬಾಗ್ ನೋಡ್ಕೊಂಡು ಬಂದೆ. ಆ ಸಾವಿರಾರು ಇಲ್ಲ, ದೊಡ್ಡ ಒಂದು ಬಾವಿ. ಆ ಬಾವಿನಲ್ಲಿ ಧುಮುಕಿ ಜನ ತಪ್ಪಿಸ್ಕೋಬೇಕೋಸ್ಕರ ಬಾವಿನಲ್ಲಿ ಧುಮುಕಿ ಸತ್ರು. ಅಲ್ಲಿ ಸಿಕ್ಕದ ಬಾಡಿಗಳು 250 ಬಾಡಿಗಳು ಬಾವಿನಲ್ಲಿ ಸಿಕ್ಕಂತೆ. ದಟ್ ಇಸ್ ಒನ್ ಸ್ಟೋರಿ. ಅದು ಯಾರು ಅಂತ ಗೊತ್ತು? ಅವ್ರು ಚಪ್ಪಾಳೆ ಹೊಡಿತೀವ, ಅವ್ರ ಹಾರ ಹಾಕ್ತೀವ, ಬಿಡೋನು. ಬಟ್ ದೇ ಆರ್ ದಿ ಪೀಪಲ್ ಸ್ಯಾಕ್ರಿಫೈಸ್ ಫಾರ್ ಅವರ್ ಕಂಟ್ರಿ. ಇನ್ನೂ ಒಂದು ಹೇಳ್ಬೇಕು ಅನ್ನೋದಿದ್ರೆ, ಬಹಳ ಜನ ನೀವೆಲ್ಲ ನೋಡಿದ್ದೀರಾ, ರಿಚರ್ಡ್ ಅಟನ್ಬರೋ ಅವ್ರು ಮಾಡಿದ್ದು ಗಾಂಧಿ ಪಿಕ್ಚರ್. ಅದ್ರ ಒಂದು ಸೀನ್ ನನಗೆ ಇವತ್ತು ಕೂಡ ನೋಡಿದ್ರೆ ನನ್ನ ಕಡೆ ಹಿಂಡಿತ್ತು. ಏನಪ್ಪ ಅದು? ಒಂದು ಪರ್ಟಿಕ್ಯುಲರ್ ಸೀನ್ ನಲ್ಲಿ ಇತ್ತಂದ್ರೆ, ಒಂದು ಪರ್ಟಿಕ್ಯುಲರ್ ಲೈನ್ ಅಲ್ಲಿ ಹಾಕ್ಬಿಟ್ಟು ಬ್ರಿಟಿಷ್ನವ್ರು ಹೇಳಿದ್ರು, ಈ ಲೈನ್ ನ ಯಾರು ನೀವು ಕ್ರಾಸ್ ಮಾಡಬಾರ್ದು ಅಂತ. ಅದಕ್ಕೆ ಗಾಂಧಿ ಮುಂಚೆನೆ ಹೇಳಿದ್ರು ಅವ್ರಿಗೆಲ್ಲ. ಇದರಲ್ಲಿ 3,000 ಜನ ಸೇರಿದ್ರಲ್ಲಿ ಬರೀ 10 ಜನದ್ದು ಒಂದು ಲೈನ್ ನಲ್ಲಿ ಮಾರ್ಚ್ ಮಾಡಿ, ಒಂದೇ ಒಂದು ಹೇಳ್ಬೇಕು, ಜೈ ಹಿಂದ್ ಅಂತ ಹೇಳ್ಕೊಂಡು ಆ ಲೈನ್ ಕ್ರಾಸ್ ಮಾಡಿ. ಒಬ್ಬರ ಕೈನಲ್ಲೇ ಆಗಲಿ, ಒಂದು ಚಾಕುನೇ ಆಗಲಿ, ಒಂದು ದೊಣ್ಣೆನೇ ಆಗಲಿ, ಒಂದು ಏನು ತಗೊಂಡು ಹೋಗ್ಬೇಡಿ, ಬರೀ ಕೈನಲ್ಲಿ ಹೋಗಿ. ಹೇಗ್ ಬೀಳುತ್ತೆ, ತಲೆ ಹೊಡಿಯುತ್ತೆ, ಕಾಲು ಹೊಡಿಯುತ್ತೆ, ಡಸಂಟ್ ಮ್ಯಾಟರ್. ಆ 10 ಜನ ಸೇರಿ ಹಾಕಿದ್ರೆ ನೆಕ್ಸ್ಟ್ 10 ಜನ ಹೋಗಿ ಜೈ ಹಿಂದ್ ಅನ್ಕೊಂಡು ಹೋಗಿ. ಆ ಸೀನ್ ನೀವು ನೋಡಿರ್ಬೋದು ಬಹಳ ಜನ ಪಿಕ್ಚರ್ನ. ಯಾರು ನೋಡಿದ್ರು ದಯವಿಟ್ಟು ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಕಷ್ಟಪಟ್ಟು ಫ್ರೀಡಮ್ ಕಳ್ಕೊಂಡ್ಬಂದು. ಸಾವಿರಾರು ಜನ ಹೊಡೆದಾಕಿದ್ರಲ್ಲಿ. ದಟ್ ಇಸ್ ವೆರಿ ಪ್ಯಾಥೆಟಿಕ್ ಸೀನ್. ಯಾಕೆಂತ ಹೇಳಿದ್ರೆ, ಹೌ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಅವರ್ ಫ್ರೀಡಮ್. ದೇಶಕ್ಕೆ ಯಾವ ತರ ಜನಗಳು ಇದನ್ನು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಒನ್ ಥಿಂಗ್ ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು. ಇನ್ನೊಂದು, ನಮ್ಮ ದೇಶನ ಮೊಘಲ್ಸ್ ಬ್ರಿಟಿಷರ್ಸ್ ಮಾಡಿ ಆ ಫ್ರೀಡಮ್ ಬರೋದಕ್ಕೆ ನಮ್ಮ ಟ್ರೆಜರಿನ ಲೂಟಿ ಮಾಡಿ ಹೊರಟೋದ್ರು. ನಥಿಂಗ್ ವಾಸ್ ದೇರ್ ಇನ್ ಅವರ್ ಕಂಟ್ರಿ. ನಮ್ಗೊಂದು ಶೇವಿಂಗ್ ಬ್ಲೇಡ್ ಮಾಡೋಕೆ ಗೊತ್ತಿರಲಿಲ್ಲ. ವಿ ಹ್ಯಾವ್ ಟು ಡಿಪೆಂಡ್ ಆನ್ ಮೇಡ್ ಇನ್ ಇಂಗ್ಲೆಂಡ್. ಜಿಲೆಟ್ ಬ್ಲೇಡ್ ಅಲ್ಲಿಂದ ಬರಬೇಕು. ವಿ ಆರ್ ನಾಟ್ ನೋಯಿಂಗ್ ಹೌ ಟು ಮೇಕ್ ಎ ಸೈಕಲ್, ರಾಯಲ್ ಸೈಕಲ್ ಇಂಗ್ಲೆಂಡ್ ಇಂದ ಬರಬೇಕು. ನಮ್ಗೆ ಏನು ಗೊತ್ತಿರಲಿಲ್ಲ. ಬಟ್ ಇವತ್ತು ನೋಡಿ, ಹೇಳ್ದಂಗೆ ಸೈನ್ಸ್ ಇಂದ
ಪಂಡಿತ್ ಜವಾಹರ್ಲಾಲ್ ನೆಹರು ಯಾವಾಗಲೂ ಹೇಳೋರು, ಇಫ್ ದಿ ಕಂಟ್ರಿ ಹ್ಯಾಸ್ ಟು ಇಂಪ್ರೂವ್, ಇಟ್ ಕ್ಯಾನ್ ಇಂಪ್ರೂವ್ ಓನ್ಲಿ ವಿತ್ ಸೈನ್ಸ್. ಅಗ್ರಿಕಲ್ಚರ್ ಆಗಲಿ, ಮೆಡಿಕಲ್ ಆಗಲಿ, ಎಜುಕೇಶನ್ ಆಗಲಿ, ಯಾವುದೇ ಫೀಲ್ಡ್ ತಗೊಳ್ಳಿ, ಸೈನ್ಸ್. ಅವ್ರು ಹೇಳೋ ಪ್ರಕಾರನೇ ಇವತ್ತು ನೋಡಿ, ಟುಡೇ ನಮ್ಮ ಸೈನ್ಸ್ ಅಡ್ವಾನ್ಸ್ ಸೋ ಮಚ್, ವಿ ಆರ್ ಏಬಲ್ ಟು ಮೇಕ್ ಅವರ್ ಓನ್ ನ್ಯೂಕ್ಲಿಯರ್ ವೆಪನ್. We have gone to Mangala, we have gone to Chandrayaan, we make our own submarine, we make our own aircraft, we build our own nuclear plants. That is because of the advancement of what we have done, in spite of having so much of problem, in spite of having all sorts of difficulties. Nama young students and nama young engineers, they have brought our country to such a great height. Definitely it is a fantastic improvement, is it not? Education is a little bit more, but educationally there are three major components. Yavanappa the major components? First and foremost is the teacher. Teacher responsibility matra, it is something fantastic. Our teacher responsibility sari hidrene, our science can make a progress, our country can make a progress. ಇವಾಗ ನಮ್ಮ ಮನೆಯಲ್ಲಿ ಒಂದು ಇಬ್ಬರು ಮಕ್ಕಳಿದ್ರೆ, ಇಬ್ಬರು ಮಕ್ಕಳನ್ನ ನಾವು ನೋಡ್ಕೊಳ್ಳೋದು ಅಷ್ಟು ಕಷ್ಟ ಇಲ್ಲ. ಅಷ್ಟಲ್ದೇ ನಿಮ್ಗಳ ಜೊತೆ ಎಲ್ಲ ಇಟ್ಟು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಬಹಳ ಸೌಕರ್ಯ ಮಾಡಿಕೊಟ್ಟಕ್ಕೆ ಬಹಳ ಬಹಳ ಆಭಾರ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಕಡೆ ನಮ್ಮ ಶಿಕ್ಷಕ ಬಂಧುಗಳು ಮಾರ್ಗದರ್ಶನ ನೀಡಿ ಮಕ್ಕಳಲ್ಲಿ ಈಗೇನು ಒಂದು ಪ್ರಾಕ್ಟಿಕಲ್ ಇಲ್ಲಿ ತಮ್ಮ ಮುಂದೆ ಮಾಡಿ ತೋರಿಸಿದ್ರು, ಆ ರೀತಿಯಾದಂತಹ ಮಾದರಿಗಳನ್ನ ಮಾಡೋದ್ರ ಮುಖಾಂತರ ಮತ್ತೆ ಅವರ ಅರಿವಿಗೆ ಅದು ಇರಬೇಕು. ಯಾವ್ದೋ ಒಂದು ಮಾದರಿ ತಯಾರು ಮಾಡಿ ಯಾರೋ ಕೊಟ್ಟಿರ್ತಾರೆ, ಅದನ್ನ ತಗೊಬಂದಿಟ್ಟು ಏನಾದ್ರು ಇದೇನಂತ ಕೇಳಿದ್ರೆ ಅವರು ವಿವರಣೆ ಕೊಡ್ಲಿಕ್ಕೆ ಹಿಂದು ಮುಂದೆ ನೋಡ್ತಾ ಇರ್ತಾರೆ ಅಥವಾ ಭಯ ಪಡ್ತಾ ಇರ್ತಾರೆ. ಸ್ವತಃ ಅವರೇ ಸಿದ್ಧಪಡಿಸಿದ್ರೆ ನಿಮ್ಮ ಮಾರ್ಗದರ್ಶನದಲ್ಲಿ ಅವರು ಅದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನ ಯಾರೇ ಕೇಳಿದ್ರು ಹೇಳಲಿಕ್ಕೆ ರೆಡಿ ಇರ್ತಾರೆ, ಮತ್ತೆ ಸ್ವತಃ ಮಾಡುವಂತಹ ಸಾಮರ್ಥ್ಯ ಅವರಲ್ಲಿರುತ್ತೆ. ಬಹುತೇಕ ನಮ್ಮ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಮಾದರಿಗಳನ್ನ ತಾವು ಮಾಡ್ತಾ ಇರೋದ್ರಿಂದ ಇದರಿಂದ ಕಲಿಕೆನೂ ಆಗುತ್ತೆ, ಕ್ರಿಯಾಶೀಲತೆ ಬೆಳೆದು ವೈಜ್ಞಾನಿಕ ಮನೋಭಾವವನ್ನ ಬೆಳೆಸೋ ಉದ್ದೇಶ ಏನಿದೆ, ಅದನ್ನ ನಾವು ಯಾಕೆ ಮಾಡ್ತಾ ಇದೀವಿ, ಇದೇನಿದೆ ಅನ್ನೋದನ್ನ ಸತ್ಯವನ್ನ ಅನ್ವೇಷಣೆ ಮಾಡೋದು ಅಂತ ಏನ್ ಹೇಳ್ತೀವಿ, ಆ ಅನ್ವೇಷಣೆ ಮಾಡ್ಲಿಕ್ಕೆ ನಾವು ಶಿಕ್ಷಕರಾಗಿ ಮಾರ್ಗದರ್ಶನ ನೀಡಿದಾಗುತ್ತೆ. ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ನಮ್ಮ ಶಿಕ್ಷಕರು ಶ್ರಮ ವಹಿಸಿ ಎಲ್ಲಾ ವಿದ್ಯಾರ್ಥಿ, ಕೇವಲ ಇಲ್ಲಿ ಒಂದು ತಾಲೂಕಿಂದ 6 ಟೀಮ್ ಬಂದಿರುತ್ತೆ ಅಥವಾ ಒಂದು ಸ್ಕೂಲಿಂದ 1 ಟೀಮ್ ಬಂದಿರುತ್ತೆ ತಾಲೂಕ್ ಲೆವೆಲ್ ಹೋದಾಗ, ಆ ರೀತಿ ಆಗ್ದೇನೆ ಪ್ರತಿಯೊಬ್ರು ಕೂಡ ಒಂದಲ್ಲ ಒಂದ್ ರೀತಿನಲ್ಲಿ ಅವರ ಹಂತಕ್ಕೆ ನಿಮ್ಮಿಂದ ಏನ್ ಸಾಧ್ಯವೋ ಅಂತಹ ಒಂದು ವೈಜ್ಞಾನಿಕ ಪ್ರದರ್ಶನಗಳನ್ನ ಏರ್ಪಡಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಈ ಮೂಢನಂಬಿಕೆ ಏನಿದೆ ಅದನ್ನು ಹೋಗ್ಲಾಡಿಸ್ಲಿಕ್ಕೆ ನಮ್ಮಲ್ಲಿ ವಿಜ್ಞಾನದಿಂದ ಅನೇಕ ಶಿಕ್ಷಕರು ಬಹು ವರ್ಷಗಳಿಂದ ಅವ್ರದೇ ಆದ ಕಾಣಿಕೆಯನ್ನ ಕೊಡ್ತಾ ಬಂದಿದ್ದಾರೆ. ಆ ತಿಳುವಳಿಕೆಯನ್ನ ನಮ್ಮ ಸಾರ್ವಜನಿಕರಿಗೆ ತಿಳಿಸ್ಕೊಡ್ತಾ ಸ್ಥಳೀಯವಾಗಿರ್ತಕ್ಕಂತಹ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿಕ್ಕೆ ವಿಜ್ಞಾನ ಪೂರಕವಾಗಿದೆ ಅನ್ನೋದನ್ನ ಅವ್ರಿಗೆ ಮನ ಮುಟ್ಟುವಂತೆ ತಿಳಿಸಿದ್ರೆ ಖಂಡಿತ ಇದು ಇನ್ನೂ ಉತ್ತಮವಾಗಿ ಕಾರ್ಯಕ್ರಮ ನಡೀಲಿಕ್ಕೆ, ಅಂದ್ರೆ ಈ ವೇದಿಕೆ ಇದು ಅಂತ ಅಲ್ಲ, ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಆಗುತ್ತೆ. ಉದಾಹರಣೆಗೆ ಇನ್ಸ್ಪೈರ್ ಅವಾರ್ಡ್ಲಿ ಒಂದು ಮಗು ಮಂಗಳೂರಿನಲ್ಲಿ ಯಾವಾಗ್ಲೂ ಮಳೆ ಇರುತ್ತೆ, ಬಟ್ಟೆ ಒಣಗ್ಸಕ್ಕಾಗಲ್ಲ, ಬಟ್ಟೆ ಒಣಗ್ಸಕ್ ಏನ್ ಬೇಕೋ ಅದನ್ನ ಪ್ರೌಢಶಾಲೆ ಮಗು ಸಿದ್ಧಪಡಿಸ್ಕೊಳ್ಳುತ್ತೆ, ಅದಕ್ಕೆ ಪೇಟೆಂಟ್ ಸಿಗುತ್ತೆ, ಅವರು ವಿಶ್ವ ಮಟ್ಟಕ್ಕೆ ಅದು ಪ್ರಚಾರ ಆಗ್ಲಿಕ್ಕೆ ಅವಕಾಶ ಸಿಗುತ್ತೆ. ಆ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯಿಂದ ಕೂಡ ಆಗಿರ್ತಕ್ಕಂಥ, ರಾಜ್ಯದಿಂದ ಆಗಿರ್ತಕ್ಕಂಥದ್ದು ಕೂಡ ಇದೆ. ಆ ರೀತಿ ನಮ್ಮ ಮಕ್ಕಳಲ್ಲಿ ಸ್ಥಳೀಯ ಸಮಸ್ಯೆಗಳಿಗೆ ಅವರು ಪರಿಹಾರ ಹುಡುಕೋ ನಿಟ್ಟಿನಲ್ಲಿ ಮಾಡಿದ್ರೆ ಅವರು ಕ್ರಿಯಾಶೀಲರಾಗ್ತಾರೆ, ನಮ್ಮ ಪಾಠಕ್ಕೂ ಉಪಯೋಗ ಆಗುತ್ತೆ, ಸಮಾಜಕ್ಕೂ ಉಪಯೋಗ ಆಗುತ್ತೆ. ಮತ್ತೆ ಈಗಾಗಲೇ ಸಾಕಷ್ಟು ಪ್ರಯತ್ನಗಳು ಏನ್ ಮಾಡ್ತಾ ಇದ್ರೆ ಅದಕ್ಕೆ ಇನ್ನೂ ಉಳಿದವ್ರನ್ನು ಕೂಡ ನಮ್ಮ ಜೊತೆಗೆ ಸೇರಿಸ್ಕೊಂಡು ಈ ಒಂದು ವೈಜ್ಞಾನಿಕ ಮನೋಭಾವ ಮಕ್ಕಳಲ್ಲಿ ಬೆಳೆಯುವ ಒಂದು ನಿಟ್ಟಿನಲ್ಲಿ ಈ ವಸ್ತು ಪ್ರದರ್ಶನ ಯಶಸ್ವಿಯಾಗ್ಲಿ ಅಂತ ಕೋರ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಗೆಲ್ರಿಗೂ ವಂಚಿ ನನ್ನ ಮಾತು. ಅದು ಮುಂದೆ ನಿಂತಿರ್ತಕ್ಕಂತಹ ಶಿಕ್ಷಣ ತಜ್ಞರೇ, ಶಿಕ್ಷಣಾರ್ಥಿಗಳೇ, ನಾನು ಹಿತ ನುಡಿ ಮಾತಾಡ್ತಾರೆ ಅಂತ ಹೇಳಿ ನಾನು ಹಿತ ನುಡಿಯಕ್ಕೆ ಮಾತಾಡ್ತಿಲ್ಲ. ನಮ್ಮ ಅಧ್ಯಕ್ಷರು ಬರಬೇಕಾಗಿತ್ತು, ಅವರು ಕಾರಣಾಂತರದಿಂದ ಬರಲಿಲ್ಲ. ಈಗ ತಾನೇ ಬರ್ತಾರೆ, ತಡವಾಗುತ್ತೆ. ಬಟ್ ನಾನೇನು ಹೇಳಬೇಕು ಅಂತಿದ್ದೀನಿ ಅದನ್ನ ನಿಮ್ಮ ಮಾತಲ್ಲಿ ಹೇಳಿ ಅಂತ ನನಗೆ ಫೋನಲ್ಲಿ ಮೆಸೇಜ್ ಕೊಟ್ಟರು. ಹಾಗೇನೆ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ವಿನಯ್ ಸರ್ ಅವರಿದ್ದಲ್ಲಿ ಅವ್ರಿಗೂ ಸಹ ಗಂಟಲು ಥ್ರೋಟ್ ಇನ್ಫೆಕ್ಷನ್ ಆಗಿ ಅಧ್ಯಕ್ಷತೆ ವಹಿಸ್ಕೊಂಡಿದ್ದಾರೆ. ಅವರು ಏನು ಮಾತಾಡಬೇಕು ಅಂತಕ್ಕಂಥದ್ದನ್ನ ನೀವೇ ಮಾತಾಡಿ ಅಂತ ನನಗೆ ಹೇಳಿದ್ದಾರೆ. ಅವ್ರ ಮಾತು ನಾನು ಆಡ್ತಾ ಇದ್ದೀನಿ ಅಂದರೆ ನನ್ನ ಸ್ವಂತ ಮಾತಲ್ಲ, ಅವ್ರ ಪರವಾಗಿ. ಸನ್ಮಾನ್ಯರೇ, ಈ ಹೊನ್ನಲಗೆರೆ ಒಂದು ಕುಗ್ರಾಮ,
ಮಳೆ ಆಶ್ರಯದಲ್ಲೇ ಜನ ಜೀವನ ಮಾಡ್ತಕ್ಕಂಥ. ಈ ನಮ್ಮ ಶಾಲೆಗೆ 98 ಗ್ರಾಮಗಳಿಂದ ಮಕ್ಕಳು ಬರ್ತಾರೆ. LKG ಇಂದ ಫಸ್ಟ್ BCom ವರೆಗೂ ಸಹ ತರಗತಿಗಳು ನಡೀತಾರೆ. ಸುಮಾರು 1300 ಮಕ್ಕಳು ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಈ ಮಕ್ಕಳು ಪೂರ್ಣ ಹಳ್ಳಿಗಾಡಿನ ಮಕ್ಕಳುಗಳು. ಅವರ ತಂದೆ ತಾಯಂದಿರು ಫಸ್ಟ್ ಜನರೇಷನ್, ಅಂದ್ರೆ ಅವರ ಅನಕ್ಷರಸ್ಥರು. ನಮ್ಮಲ್ಲಿ 90% ತಂದೆ ತಾಯಿಗಳು, ಉಳಿದಂತವರಲ್ಲಿ 10% ವಿದ್ಯಾವಂತರಿದ್ದಾರೆ. ಅವ್ರ ಮಕ್ಕಳು ಬರ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರ ಆಶಯ ಏನಪ್ಪಾ ಅಂದ್ರೆ, ಇಲ್ಲೇ ಯಾಕೆ ವಿಜ್ಞಾನ ಪ್ರದರ್ಶನವನ್ನ ಏರ್ಪಡಿಸಿ ಅಂತ ಹೇಳಿದ್ರು ಅಂತಂದ್ರೆ, ನಮ್ಮ ಗ್ರಾಮೀಣ ಪ್ರದೇಶದ ಜನಗಳಿಗೆ ವಿಜ್ಞಾನದಿಂದ ಇವತ್ತು ನಮ್ಗೆ ಏನೇನು ಅನುಕೂಲ ಆಗಿದೆ ಅಂತಕ್ಕಂಥದ್ದು ಅರಿವಾಗಬೇಕು. ವಿಜ್ಞಾನದಿಂದ ನಮ್ಮ ಗ್ರಾಮೀಣ ಪ್ರದೇಶದ ಜನಗಳಿಗೆ ಏನೇನು ಅನುಕೂಲ ಆಗ್ತಾ ಇದೆ ಅಂತಕ್ಕಂಥದ್ದು ಅರಿವಾಗಬೇಕು. ಆದ್ರಿಂದ ಎಲ್ಲಾ ಪೇರೆಂಟ್ಸ್ನು ಕರೆಸಿ ಅಂತೂ ಹೇಳಿದ್ರು. ಪೇರೆಂಟ್ಸ್ ಬಂದಿದ್ದಾರೆ, ತಾವು ಬಂದಿದ್ದೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ CT ಪ್ರಸಾದ್ ಸರ್ ಅವರು ಹಾಗೂ ನಮ್ಮ ಶಿವಮಾಧಪ್ಪನವರು ಬಹಳ ಉತ್ತಮವಾಗಿ ಮಾರ್ಗದರ್ಶಕವಾದಂತಹ ಮಾತುಗಳನ್ನ ಆಡಿದ್ದಾರೆ. ನಮ್ಮ ಅಧ್ಯಕ್ಷರು ಅದೇ ಆಶಯ. ಅವರು ವಿದ್ಯಾಭ್ಯಾಸ ಮಾಡಬೇಕು ಅಂದಾಗ ಬಹಳ ಕಷ್ಟಪಟ್ಟಿದ್ದಾರೆ, ಆಗಲಿಲ್ಲ. ಅದಕ್ಕೆ ಮುಟುಗೊಳಿಸಿದ್ದಾರೆ ಅವರು ವಿದ್ಯಾಭ್ಯಾಸ. ನನ್ನ ಸುತ್ತಮುತ್ತಲಿನ ಜನ ನನ್ನ ಹಾಗೆ ಆಗಬಾರ್ದು, ಏನಾದ್ರೂ ಮಾಡಿ ಅವರಿಗೆ ಒಂದು ಉತ್ತಮವಾದಂತಹ ಗುಣಾತ್ಮಕ ಶಿಕ್ಷಣವನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಸಂಸ್ಥೆಯನ್ನು ಇಲ್ಲಿ ಸ್ಥಾಪಿಸಿದರು. ಅವರಿಗೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಬೇಕಾದಷ್ಟು ಸ್ಥಳ ಇದ್ರೂ ಸಹ ಅಲ್ಲಿ ಬೇಡ, ಅದು ಸಂಪಾದನೆ ಮಾಡ್ಲಿಕ್ಕೋಸ್ಕರ ಮಾಡ್ದಂಗಾಗುತ್ತೆ. ನನ್ನ ಹಳ್ಳಿಯ ಮಕ್ಕಳಿಗೆ ಏನಾದ್ರು ಒಂಚೂರು ಬೆಳಕು ಕಾಣಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಈ ಬೌಂಡ್ರಿಯಲ್ಲಿ ಈ ಸ್ಥಳದಲ್ಲಿ 54 ಎಕರೆ ಜಮೀನನ್ನು ಕೊಂಡುಕೊಂಡು ಸಂಪೂರ್ಣವಾದಂತ ಒಂದು ಮಗು ಏನೇನು ಬಯಸುತ್ತೋ ಆ ರೀತಿಯ ಶಿಕ್ಷಣ ಎಲ್ಲ ಒಂದೇ ಛತ್ರದಲ್ಲಿ ಸಿಗಬೇಕು ಅಂತ ಸಂಸ್ಥೆಗಳಲ್ಲೇ ಒಂದು ಇದರಲ್ಲಿ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವಾಗ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಇಲ್ಲಿ ನಮ್ಮ ಈ ಒಂದು ವಿಜ್ಞಾನ ಪ್ರದರ್ಶನವನ್ನ ನಮ್ಮಲ್ಲೇ ಏರ್ಪಡಿಸಬೇಕು ಅಂತ ನಾವು ಪ್ರಯತ್ನ ಮಾಡ್ಕೊಂಡಿದ್ದು. ಆನಂತರ ಗೊತ್ತಾಯ್ತು, ನಮ್ಮ ಇಲಾಖೆಯಿಂದನೂ ಸಹ ಪ್ರತಿ ವರ್ಷನೂ ಸಹ ತಾಲೂಕು ಮಟ್ಟದಲ್ಲಿ ವಿಜ್ಞಾನ ಪ್ರದರ್ಶನ ಏರ್ಪಡಿಸಿ ಅಲ್ಲಿಂದ ಆಯ್ಕೆಯಾದಂತ ಮಕ್ಕಳನ್ನ ಜಿಲ್ಲಾ ಮಟ್ಟಕ್ಕೆ ಕರೀತಾರೆ, ಅಲ್ಲಿ ಜಿಲ್ಲಾ ಮಟ್ಟದ ವಸ್ತು ಪ್ರದರ್ಶನ ಏರ್ಪಡಿಸ್ತಾರೆ ಅಂತ ವಿಷಯ ಗೊತ್ತಾಯ್ತು. ಗೊತ್ತಾದ ಮೇಲೆ ಅದು ನಮ್ಮಲ್ಲೇ ಯಾಕೆ ಏರ್ಪಡಿಸಬಾರ್ದು ಅಂತ ಇನ್ನೊಂದು ಏನಕ್ಕಪ್ಪ ಹೇಳ್ತಾ ಇದ್ದೀನಿ, ನಾವು ಪ್ರತಿ ವರ್ಷನೂ ಒಂದು 3-4 ಕಾರ್ಯಕ್ರಮಗಳು ನಡೆಸ್ತೀವಿ. ಒಂದು ಭಾಷಣ ಸ್ಪರ್ಧೆ, ಮತ್ತೆ ವಿಚಾರ ಸಂಗ್ರಹಣೆಗೆ ಪೂರಕವಾದಂತಹ, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಪ್ರಚಲಿತ ವಿದ್ಯಮಾನಗಳ ಕುರಿತು ಸ್ವಲ್ಪ ಅವರು ಸಹ ತಿಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ಅದು ಮಾಡ್ತಾ ಇದ್ದೀವಿ. ನಂತರ ಸಾಹಿತ್ಯ ಗೋಷ್ಠಿ ಅಂತ ಮಾಡ್ತೀವಿ. ಪ್ರಸಿದ್ಧ ಸಾಹಿತಿಗಳನ್ನ ಕುರಿತು ಒಂದು ದಿವಸ ವಿಚಾರಗೋಷ್ಠಿ ಇರುತ್ತೆ. ಆ ಸಾಹಿತಿಗಳ ಸಾಹಿತ್ಯವನ್ನ ಕುರಿತಂತಹ ಬೇರೆ ಬೇರೆ ಮಗ್ಗಲಿಂದ ಅವ್ರನ್ನ ನೋಡ್ತಕ್ಕಂಥ ವಿಮರ್ಶೆ ಮಾಡ್ತಕ್ಕಂಥ ವಿಮರ್ಶಕರು ಬಂದಿರ್ತಾರೆ. ಅನೇಕ ನಾಡಿನಾದ್ಯಂತ ಎಲ್ಲ ಬಂದಿರ್ತಾರೆ. ಅದೊಂದು ಗೋಷ್ಠಿ ನಡೆಸ್ತೀವಿ. ಯಾಕಪ್ಪ ಅದು ಅಂದ್ರೆ, ನಮ್ಮ ಹಳ್ಳಿ ಜನಗಳಿಗೆ ಸಾಹಿತ್ಯ ಅಂದ್ರೇನು, ಸಾಹಿತ್ಯ ಗೋಷ್ಠಿ ಅಂದ್ರೇನು ಗೊತ್ತಿಲ್ಲ. ಸಾಹಿತಿಗಳ ಕೊಡುಗೆ ಇಂಡೈರೆಕ್ಟ್ ಆಗಿ ಹೇಗೆ ನಮ್ಮ ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಗೊತ್ತಾಗಿ ಅದೊಂದು ಮಾಡ್ತಾ ಇದ್ದೀವಿ. ಇನ್ನು 3ನೇ ದಿವಸ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ, ನಮ್ದೇ ಆದಂತ ಒಂದು ಕಾರ್ಯಕ್ರಮ, ಶಾಲಾ ಕಾರ್ಯಕ್ರಮಗಳಿರ್ತದೆ. ಅದರಲ್ಲಿ ಒಟ್ಟು 3 ದಿವಸ ಪ್ರತಿ ವರ್ಷ ಡಿಸೆಂಬರ್ 22, 23, 24 ನಮ್ಮ ಶಾಲೆಯಲ್ಲಿ ಆ 3 ಕಾರ್ಯಕ್ರಮ ನಡೀತವೆ. ಇಷ್ಟಕ್ಕೂ ನಮ್ಮ ಸಂಸ್ಥೆಯ ಮುಖ್ಯ ಗುರಿನೇ ಜಗಲಿಯಿಂದ ಜಗತ್ತಿನೆಡೆಗೆ ಅಂತ ನಮ್ಮ ಶಾಲೆ, ನಮ್ಮ ಸಂಸ್ಥೆಯ ಮೋಟೋ, ಜಗಲಿಯಿಂದ ಜಗತ್ತಿನೆಡೆಗೆ ಅಂತ. ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇಂಥ ಅನೇಕ ಕಾರ್ಯಕ್ರಮಗಳು ನಮ್ಮಲ್ಲಿ ಹಮ್ಮಿಕೊಳ್ತಾ ಪ್ರಯತ್ನ ಪಡ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಡೀತಾ ಇರತಕ್ಕಂತಹ ಕಾರ್ಯಕ್ರಮ ನಮ್ಮ ಇಲಾಖೆಯಿಂದ ನಾವು ಜಿಲ್ಲಾ ಮಟ್ಟ ಮಾಡ್ತೀವಿ ಅಂದಾಗ ಇನ್ ಯಾತಕ್ಕೆ ಹೇಳಿಕೊಟ್ಟೆ ಅಂದ್ರೆ, ನಾವು ಇಂತಹ ಪ್ರಯೋಗಗಳನ್ನ ಮಾಡ್ತಾ ಇದ್ದಾಗ ಜನಗಳು ಬರ್ತಕ್ಕಂಥದ್ದು ಕಡಿಮೆ. ಆದ್ರಿಂದ ಡಿಪಾರ್ಟ್ಮೆಂಟ್ ಹೇಗಿದ್ರು ಮಾಡ್ತಾರಲ್ಲ, ಹಾಗದು ಬಂದೇ ಬರ್ತಾರೆ ಅಂತ. ಆದ್ರೂ ಸಹ ಅವರೇ ಹೇಳ್ತಿದ್ರು, ಪ್ರತಿ 6 ಕಾಂಪೋನೆಂಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ವಿಜ್ಞಾನ ಮಾದರಿಗಳನ್ನ ಮಾಡ್ಕೊಂಡು ಬರ್ಲಿಕ್ಕೆ ಅಂತ. ಆದ್ರೆ ಎಲ್ಲಾ ತಾಲೂಕಿನಲ್ಲಿ ಎಲ್ಲಾ ಕಾಂಪೋನೆಂಟ್ ವಿಷಯಗಳ ಬಗ್ಗೆ ಮಾದರಿಗಳು ಬಂದಿಲ್ಲ. ಅದನ್ನ ನಮ್ಮ ಭಾರತಿ ಮೇಡಮ್ ಅವರು ಶಿವಮಾಧಪ್ಪ ಸರ್ ಹೇಳ್ತಿದ್ರು, ಬರೋದಿಲ್ಲ ಅಂತ. ಈಗ ಶಿವಮಾಧಪ್ಪ ಸರ್ ಹೇಳಿದ್ರು, ನಮ್ಮ ಶಿಕ್ಷಕರು ಎಲ್ಲಕ್ಕಿಂತ ಹೆಚ್ಚಾಗಿ CT ಪ್ರಸಾದ್ ಸರ್ ಹೇಳೋದು ನೋಡಿ, ಎಜುಕೇಶನ್ ಅಲ್ಲಿ 3 ಮುಖ್ಯವಾದಂತಹ ಹಂತಗಳು ಅಂತ. ಮೊದಲನೇದು ಶಿಕ್ಷಕರ ಕೊಟ್ಟರು. ಯಾಕೆ ಅಂದ್ರೆ, ಈಗ ನಾವು ಹಳ್ಳಿಯವರು, ಅವರು ಮೇಲೆ ಮಾತಾಡ್ತಾ ಹೇಳಿದ್ರು, ನಮ್ಮ ವಿಜ್ಞಾನಿಗಳ ಪೈಕಿಯಲ್ಲಿ, ನಮ್ಮ ಭಾರತೀಯ ವಿಜ್ಞಾನಿಗಳ ಪೈಕಿಯಲ್ಲಿ
ಬಹಳಷ್ಟು ಮಂದಿ, ಒಂದು 10-20 ಮಂದಿ ಪೂರ್ಣ ಹಳ್ಳಿಯಿಂದಲೇ ಬಂದಂತವರೆಲ್ಲ. ಹಳ್ಳಿ ಮಕ್ಕಳಲ್ಲಿ ತುಂಬಾ ಜ್ಞಾನ ಇರ್ತದೆ, ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ, ಅಂತ ಮಕ್ಳಿಗೆ ಏನ್ ಬೇಕಾದ್ರೂ ಕೊಡ್ಬಹುದು. ನಾನು ಒಂದು 39 ವರ್ಷ 8 ತಿಂಗಳು ಶಿಕ್ಷಕನಾಗಿ ಕೆಲಸ ಮಾಡಿ ನಿವೃತ್ತನಾಗಿರ್ತಕ್ಕಂಥದ್ದು. ನಾವು ಮನಸ್ಸು ಮಾಡಿದ್ರೆ ನಿಜವಾಗ್ಲೂ ಸಹ ನಮ್ಮಲ್ಲಿ ಬದ್ಧತೆ ಇಟ್ಕೊಂಡು ನನ್ನ ವೃತ್ತಿಗೆ ಗೌರವ ತರಬೇಕು ಅನ್ನೋದು ಮಾಡಿದ್ರೆ ನಿಜವಾಗ್ಲೂ ಮಕ್ಕಳು ಪ್ರೀತಿಸ್ತಾರೆ, ಸಮಾಜ ಪ್ರೀತಿಸ್ತಾರೆ. ನಾವು ಆ ನಿಟ್ಟಿನಲ್ಲಿ ಹೋಗೋಣ. ಈ ಒಂದು ಸಂದೇಶವನ್ನ ನಮ್ಮ ಶಿಕ್ಷಕರಿಗೆ ಮತ್ತೆ ಬಂದಿರ್ತಕ್ಕಂಥ ಮಕ್ಕಳಿಗೆ ತಿಳಿಸಿ ಅಂತ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಹೇಳಿದ್ದು. ಆ ಮಾತನ್ನ ಹೇಳಿದ್ದೀನಿ. ಒಂದು 2-3 ಮಾತು ನನ್ನ ಸ್ವಂತ ಇರ್ಬೋದು, ಉಳಿದೆಲ್ಲ ಅವ್ರು ಹೇಳಿದ ಮಾತನ್ನ ನಿಮ್ಗೆ ಹೇಳಿದ್ದೀನಿ. ಹೀಗೆ ಹೇಳಿ ನಮ್ಗೆ ಸಹಕಾರ ಕೊಟ್ಟಂತ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ, ಅದಕ್ಕಿಂತ ಮುಖ್ಯವಾಗಿ ಮೊದಲು ಕೇಳಿದ್ ನಾವು ನಮ್ಮ DDP ಅವ್ರನ್ನ ಸರ್ ಹೀಗೆ ಮಾಡ್ಬೇಕು ಅಂತಿದ್ದೀವಿ ಅಂತ. ಇಲ್ಲ ಶಿವಣ್ಣಗೌಡ್ರೆ, ಅದನ್ನ ಏನೋ ಮಾಡಿದೀವಿ, ನಾವು ಯಾರಿಗೂ ವಹಿಸಿದೀವಿ, ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರು. ಆಮೇಲೆ ಗೊತ್ತಾಯ್ತು ಇದು ಈ ವ್ಯವಸ್ಥೆ ಎಲ್ಲ ನಮ್ಮ ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಇರುತ್ತೆ ಅಂತ. ಅವ್ರು ಕೇಳಿದಾಗ ನಮ್ಮ ಭಾರತಿ ಮೇಡಮು, ನಾವೆಲ್ಲ ಈ 3-4 ಜನ ಒಟ್ಟಿಗೆ ಕೆಲಸ ಮಾಡಿದವ್ರು ನಾವು ಒಂದು ಉದ್ದೇಶಕ್ಕೋಸ್ಕರ. ಈ ಉದ್ದೇಶಕ್ಕೆ ಹೀಗೆ ಇರಬೇಕು, ಶಿಕ್ಷಕ ಹೀಗೆ ಇರಬೇಕು, ಶಿಕ್ಷಣ ಮುಂದುವರಿಬೇಕಾದ್ರೆ ಹೀಗೆ ಇರಬೇಕು ಅಂತಕ್ಕಂಥ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಒಬ್ಬರಿದ್ರು. ಅವ್ರು ಇತ್ತೀಚೆಗೆ ಒಂದು 15-20 ದಿವಸದಿಂದ ತೀರ್ಕೊಂಡು, ಅನಿತಾ ಕೌಲ್ ಅಂತ. ಅವರು ಸೀನಿಯರ್ IAS ಆಫೀಸರು. ಅವರು ಗೌರ್ಮೆಂಟ್ ಆಫ್ ಇಂಡಿಯಾ MHRD ಸೆಕ್ರೆಟರಿ ಆಗಿ ಪಾಪ ನಿವೃತ್ತರಾದಾಗ ಒಂದು ಸ್ವಲ್ಪ ದಿವಸಕ್ಕೆ ತೀರ್ಕೊಂಡ್ರು. ಅವ್ರು ಹಳ್ಳಿ ಮಕ್ಕಳು, ಶಿಕ್ಷಕರು, ವಿದ್ಯಾರ್ಥಿಗಳು ಕಂಡ್ರೆ ತುಂಬಾ ಶಿಕ್ಷಣ, ಹೆಣ್ಮಕ್ಳು ಕಂಡ್ರೆ ಬಹಳ ಇಷ್ಟ. ಅದಕ್ಕೋಸ್ಕರನೇ ಅವ್ರು ಇಡೀ ಇದನ್ನೇ ದುಡಿದ್ರು. ಅವರು ಇವತ್ತು ಅವ್ರನ್ನ ನೆನಪು ಮಾಡ್ಕೊಳ್ತಾ, ಹೌದು RT ಬಗ್ಗೆನೇ ಅವ್ರದೇ ಕನಸು ಅವೆಲ್ಲ ಇರ್ಲಿ, ಅದು ತುಂಬಾ ದೊಡ್ಡ ಕೊಡುಗೆ ಇದೆ ಸಮಾಜದವ್ರದ್ದು. ಈಗ ಅಂತ ನಿಟ್ಟಿನಲ್ಲಿ ನಾವೆಲ್ಲ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅವೇನೂ ಬರೋದಿಲ್ಲ, ಏನೂ ಕಲ್ತಿಲ್ಲ ಅನ್ನೋದ್ರ ಬದಲಿಗೆ ಯಾಕೆ ಬರೋದಿಲ್ಲ, ಯಾಕೆ ಕಲ್ತಿಲ್ಲ ಅಂತ ಯೋಚನೆ ಮಾಡ್ಕೊಳ್ಳೋಣ. ಅದೇ ನಮ್ಮ ಸವಾಲು. ಗ್ರಾಮೀಣ ಪ್ರದೇಶದ ಶಿಕ್ಷಕರಿಗಿರ್ತಕ್ಕಂಥ ಸವಾಲು ಅವ್ರನ್ನ ತಯಾರು ಮಾಡ್ತಕ್ಕಂಥದ್ದೇ. ಆಳ್ವಾಸ್ ನುಡಿಸಿ ಅಲ್ಲ, ಆಳ್ವಾಸ್ ಸಂಸ್ಥೆ ನಮ್ಮ ಮುಖ್ಯ ಅಲ್ಲ, ಎಕ್ಸ್ಪರ್ಟ್ ಮುಖ್ಯ ಅಲ್ಲ. 95% ಬಂದಿರೋರ್ನ ತಗೊಂಡು 70% ಫಸ್ಟ್ ಕ್ಲಾಸ್ ತಂದು ಅಂತಕ್ಕಂಥದ್ದು ಮುಖ್ಯ ಅಲ್ಲ. ನಾವು ಓದಕ್ಕೆ ಬರೆಯಕ್ಕೆ ಬರ್ದೇ ಇರ್ತಕ್ಕಂತಹ, ಒಬ್ಬ ಸ್ಕೂಲ್ ಬಂದ್ರೆ ಒಬ್ಬ ಸ್ಕೂಲ್ ಬರ್ದೇ ಇರ್ತಕ್ಕಂಥ ಮಕ್ಕಳನ್ನ ತಗೊಂಡು ನಾವು ಓದಿಸಿ ಅವ್ರನ್ನ ಸಮಾಜದಲ್ಲಿ ಒಂದು ಗಣ್ಯ ಸ್ಥಾನ ದೊರಕಿಸ್ಕೊಳ್ಳೋ ರೀತಿಯಲ್ಲಿ ವಿದ್ಯೆ ಕೊಡ್ತೀವಲ್ಲ, ನಮ್ದು ಗ್ರೇಟ್. ನಮ್ಮ ಗ್ರಾಮೀಣ ಭಾಗದ ಶಿಕ್ಷಕಿಯರು. ಆದ್ರಿಂದ ಮಾನ್ಯ ಶಿಕ್ಷಕ ಬಂಧುಗಳೇ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ನಮ್ಮ ಹಳ್ಳಿ ಮಕ್ಕಳು ಕಾಗ್ದ ಇದ್ದಾಗೆ ನೀವೇನ್ ಬರ್ದುಕೊಳ್ತಾರೆ. ಓಡ್ತನೂ ಇರ್ತದೆ, ಮುಗ್ಧತನ ಇರುತ್ತೆ. ಅದನ್ನೆಲ್ಲವನ್ನ ಯೋಚನೆ ಮಾಡಿದ್ರೆ ವೃತ್ತಿ ಗೌರವ ತರ್ತಕ್ಕಂಥ ಕೆಲಸವನ್ನ ನೀವು ಎಲ್ಲ ಮಾಡೋಣ. ಇದೇ ನಮ್ಮ ಅಧ್ಯಕ್ಷರ ಆಶಯ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ RK ವಿದ್ಯಾಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕರಾದ R ವಿನಯರವರು ವಹಿಸಿಕೊಂಡಿದ್ದರು. ಅವರಿಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾರೆ. ಅದೇ ರೀತಿ ನಮ್ಮ ಒಂದು ಅದ್ಭುತವಾದ ಭಾಷಣವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾ ಉಪನಿರ್ದೇಶಕರಾದಂಥ ಶಿವಮಾಧಪ್ಪನವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾವು ಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರಾಂಶುಪಾಲರು ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಮಂಡ್ಯ ಶ್ರೀಮತಿ ಭಾರತಿಯವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಸಂಸ್ಥೆ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಉಪ ಪ್ರಾಂಶುಪಾಲರಾದಂಥ ಕಾಂತರಾಜು ಸರ್ ಅವರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ಸಂಸ್ಥೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಮದ್ದೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಯುತ ಕಾಳಿಗಯ್ಯನವರು ಕೂಡ ನಮ್ಮ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ಸಂಸ್ಥೆ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಮಂಜುನಾಥ್ರವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಡ್ಯ ಉತ್ತರ ವಲಯ, ಇವರು ಕೂಡ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಡಯಟ್ನ ಹಿರಿಯ ಉಪನ್ಯಾಸಕರಾದಂಥ ಕೆ ಶಂಕರ್ ಅವರು ಕೂಡ ಸಭೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಾನು ಸಂಸ್ಥೆ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. DYPC ಅವರಾದಂಥ ಸೀತಾರಾಮು ಮಂಡ್ಯ, ಇವರು ಕೂಡ ಸಭೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಾನು ಸಂಸ್ಥೆಯ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಹಿರಿಯ ಉಪನ್ಯಾಸಕರಾದಂಥ
ಟೈರ್ನ ಹಿರಿಯ ಉಪನ್ಯಾಸಕರಾದಂತಹ ಆನಂದ್ರವರು ಕೂಡ ಸಭೆಯಲ್ಲಿ ಹಾಜರಾಗಿದ್ದಾರೆ. ಅವರಿಗೂ ಕೂಡ ನಾನು ಸಂಸ್ಥೆ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಟೈರ್ನ ಎಲ್ಲ ಹಿರಿಯ ಉಪನ್ಯಾಸಕರು, ವಿಷಯ ಪರಿವೀಕ್ಷಕರು, ಮಾರ್ಗದರ್ಶಕ ಶಿಕ್ಷಕರು ಹಾಗೂ ವಿವಿಧ ತಾಲೂಕುಗಳಿಂದ ವಿನ್ನರ್ ಆಗಿ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಿತ್ರರು, ಎಲ್ಲ ಮಾಧ್ಯಮ ಪ್ರತಿನಿಧಿಗಳು ಹಾಗೂ ಕೃಷಿ ವಿಶ್ವವಿದ್ಯಾಲಯದಿಂದ ಆಗಮಿಸಿರ್ತಕ್ಕಂಥ ರೇಹಮಾನ್ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸಿ ನಾನು ವಂದನಾರ್ಪಣೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಇರ್ತಾ